ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶಿವಕಾರ್ತಿಕ್. ಹಾಂ ಸರ್, ನಿಮ್ಮ ಪ್ರಕಾರ ಜೀವನ ಅಂದರೆ ಏನು ಸರ್? ಜೀವನ ಹಾಂ ಜೀವನ ಅಂದರೆ ದುಡ್ಡಿರೋರ್ಗೊಂಥರ ಇರುತ್ತೆ ಜೀವನ, ಹಾಂ ದುಡ್ಡಿಲ್ಲ ಅಂದರೆ ಅದು ಬೇರೆ ಥರ ಇರುತ್ತೆ. ಹಾಂ ಅಂದರೆ ನನ್ನ ಪ್ರಕಾರ ಒಂದು ಹುಟ್ಟಿದ್ರೆ ಬಿಲ್ ಗೇಟ್ಸ್ ಆಗಿ ಹುಟ್ಟಬೇಕು. ದುಡ್ಡಿಗೆ ದುನಿಯ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲ ಭಿಕ್ಷುಕನಾಗಿ ಹುಟ್ಟಬೇಕು. ಈ ಮಿಡಲ್ ಕ್ಲಾಸ್ ಜೀವನ ಇಲ್ಲೇ ನರಕ ನೋಡ್ದಂಗೆ, ಇಲ್ಲೇ ನರಕ ನೋಡ್ದಂಗೆ. ಇಲ್ಲ, ನಿಜ ಹೇಳ್ಬೇಕಂದ್ರೆ ಮಿಡಲ್ ಕ್ಲಾಸ್ ಜನ ಸತ್ತರೆ ದೇವರಣಿಗೂ ನರಕಕ್ಕಂತೂ ಹೋಗಲ್ಲ. ಯಾಕಂದ್ರೆ ಅವ್ರು ಇಲ್ಲೇ ನರಕ ನೋಡ್ಬಿಟ್ಟಿರ್ತಾರೆ. ಸೊ ಡೈರೆಕ್ಟ್ ಸ್ವರ್ಗನೇ ಅವ್ರಿಗೆಲ್ಲ. ಯಾಕಂದ್ರೆ ನನ್ನ ಅನುಭವ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಒಂದು 10 ಸತಿ ಸೂಸೈಡ್ ಮಾಡ್ಕೊಂಡಿರೋರು. ಏನು ಮಾಡ್ತೀರಾ, ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಂಡು ಕಷ್ಟಪಡ್ತಾ ಇದ್ದೀನಿ. ಅರೆ ಒಟ್ಟಾರೆ ನಿಮ್ಗೆ ಅನ್ಸುತ್ತಾ ನೀವು ಜೀವನ ಸಾಗಿಸ್ಬೋದು ಮುಂದೆ ಅಂತ? ನಂಬಿಕೆನೇ ಅಲ್ವಾ ಜೀವನ. ಇಲ್ಲಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬಂದಿದೆ. ಬಟ್ ಯಾವುದೇ ಪ್ರಾಬ್ಲಮ್ಸು ಪರ್ಮನೆಂಟಾಗಿ ಉಳ್ಕೊಂಡಿಲ್ಲ. ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ತುಂಬ ಸತಿ ತುಂಬ ಜನ ಸೂಸೈಡ್ ಮಾಡ್ಕೊಳ್ಬೇಕಾದ್ರೆಲ್ಲ ಅನ್ಸುತ್ತೆ, ಏನು ಅಂಥದ್ದು ಏನು, ಮನುಷ್ಯರ ಜನ್ಮ ಎಲ್ಲ ಜನ್ಮಗಳಿಗಿಂತ ಶ್ರೇಷ್ಠ. ಈ ನಾಯಿ ನರಿಯಾಗಿ ಹುಟ್ಬೋದಾಯ್ತಲ್ಲ, ಮನುಷ್ಯರಾಗೆ ಯಾಕೆ ಹುಟ್ಟಬೇಕು? ಸೊ ಬರೋ ಕಷ್ಟನೂ ಎದುರಿಸೋಕ್ಕಾಗಿಲ್ಲ ಅಂದರೆ ಅವರು ಬೇಸ್ಟ್. ಬರೋ ಎಲ್ಲ ಕಷ್ಟನೂ ಎದುರಿಸ್ಕೊಂಡು ಗೆಲ್ಲೋದೇ ಒಂದು ನಿಜವಾದ ಗೆಲುವು. ಇವರು ಕಷ್ಟಪಡೋಣ. ಹೌದು, ನಂದು ಸಾಲ ಇದೆ, ತುಂಬ ಸಾಲ ಇದೆ, ಇವತ್ತೆಲ್ಲ ನಾಳೆ ಕೊಟ್ಟೇ ಕೊಡ್ತೀನಿ. ಸತ್ತೋಗ್ಬಿಟ್ರೆ ಆಗತ್ತ. ನನಗೂ 2 ಮಕ್ಕಳಿದ್ದಾರೆ. ನಾನು ಇರಬೇಕಾದ್ರೇ ಅವ್ರಿಗೆ ಆ ಪರಿಸ್ಥಿತಿ. ನಾನೇನಾದ್ರು ಸತ್ತೋದ್ರೆ, ಸೊ ಸಾಯೋದು ಅಂದರೆ ಕೊಟ್ಟೆ ಕೊಡ್ತಾನೆ ದೇವರು. ಒಂದು ದಾರಿಯಲ್ಲಿ ಕಿತ್ಕೊಂಡವನೆ 4 ದಾರಿಯಲ್ಲಿ ಕೊಟ್ಟೆ ಕೊಡ್ತಾನೆ. ತಾಳ್ಮೆ ತುಂಬಾ ಮುಖ್ಯ. 100% ಇವತ್ತಲ್ಲ ನಾಳೆ ನಾನು ಗೆಲ್ತೀನಿ. ಇಷ್ಟೇ ನನ್ನ ಪ್ರಕಾರ ಜೀವನ. ಥ್ಯಾಂಕ್ ಯು ಸರ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು